ನಿಮ್ಮ ಅವರ ಒಡನಾಟದ ಬಗ್ಗೆ. ಅಲ್ಲ, ನೀವು ಹೇಳ್ತಿ ಈಗ ತಾನೇ ಪೇಪರ್ ಓದ್ತಾ ಇದ್ದ, ಅವ್ರು ಬರ್ದಿದ್ದಾರೆ, ಸಿಬಿರು ತೆಗೆದ ಕಬ್ಬಿನಂತೆ ಕಾದು ತಂಪಾದ ಹಾಲಿನಂತೆಲ್ಲ ಕನ್ನಡ ನಾವು ವರ್ಣನೆ ಮಾಡ್ತೀವಲ್ಲ, ಅದನ್ನೆಲ್ಲ ನೋಡಿದ್ದು ಅಪರ್ಣ ಅವರ ಕನ್ನಡವನ್ನು ಮಾತಾಡ್ತಿದ್ದಾಗ ಹಂಗೆ ಬರ್ದಿದ್ರು. ಸೊ ಅಂದ್ರೆ ನಾವು ಅದೇನೋ ಅವರ ಮುಖದಲ್ಲಿದ್ದಂಥ ಸೌಮ್ಯ ಕಳೆನೋ ಏನೋ ಅಥವಾ ಏನೋ ಸರ್, ಅವ್ರು ಮಾತಾಡ್ತಿದ್ದಾಗ ಅವ್ರ ಬಾಯಲ್ಲಿ ಬರೆದಂಥ ನಮ್ಮ ಭಾಷೆ ಇರ್ಬೋದು, ಅವ್ರು ನೋಡಿದ್ರೆ ಒಂದು ಗೌರವ ಬರೋದು. ನಾನು ಅವ್ರು ನೋಡಿದಾಗಲ್ಲ, ನೆನೆ ನಿಮ್ಮ ಟಿ ವಿಯಲ್ಲಿ ನೋಡಿದೆ ಅಂತ ಹೇಳಿದೆ. ಅವರು ಸರ್ ನಿಮ್ಮನ್ನ ನಾನು ಟಿ ವಿ ಪ್ರೋಗ್ರಾಮ್ ನೋಡಿದೆ ಅಂತ ಹೇಳೋರು. ಇಲ್ಲೇ ಒಂದು ರೋಡ್ ಆ ಕಡೆ ಇದೀವಿ, ಈ ಟಿ ವಿಯಲ್ಲೇ ನೋಡ್ತಾ ಇದ್ದೀವಿ ಒಬ್ರೊಬ್ರನ್ನ. ಆ ಥರ ಒಂದು ಲೇಡಿ. ನನಗೆ ಆಶ್ಚರ್ಯ ಆಗೋದು, ಅದು ನಿರೂಪಣೆ ಮಾಡುವಾಗ ಎಲ್ಲ ಆಂಕರ್ಸ್ ಒಂದು ಸ್ಕ್ರಿಪ್ಟ್ ಕೊಟ್ಟಿರ್ತಾರೆ, ಆ ಸ್ಕ್ರಿಪ್ಟನ್ನು ಮೊದಲೇ ಕೊಟ್ಟಿರ್ತಾರೆ, ಅದರ ಪ್ರಕಾರ ಮಾಡ್ತಾರೆ. ಲಾಸ್ಟ್ 2 ನಿಮಿಷಕ್ಕೆ ಮುಂಚೆ ಯಾರೋ ಬಂದು ಒಂದು ಎಲ್ಲವನ್ನೂ ಕರೆಕ್ಟ್ ಮಾಡ್ಬಿಡ್ತಾರೆ. ಸರ್ ಇವ್ರು ಬರ್ತಾರಲ್ಲ, ಇವ್ರು ಬರ್ತಾ ಇದ್ದಾರೆ, ಇದು ನಡೆಯಲ್ಲ, ಅದು ನಡೆಯುತ್ತೆ, ಏನೇನೋ ಕರೆಕ್ಷನ್ ಮಾಡ್ತಾರಲ್ಲ. ಏನು ಮಾಡಿದ್ರು ಅಪರ್ಣ ಕೂಲಾಗಿ ಸರಿ, ಟೆನ್ಷನ್ ಆಗ್ತಿರಲಿಲ್ಲ. ಅಷ್ಟು ಕಾನ್ಫಿಡೆನ್ಸ್ ಆ ನಿರೂಪಣೆ ಬಗ್ಗೆ ಅವ್ರಿಗೆ ಇದ್ದಿದ್ದು ಆತ್ಮವಿಶ್ವಾಸ, ಅವರ ಭಾಷೆ ರೀ. ಚಂದನ ಟೈಮ್ಸ್ ನೋಡ್ಕೊಂಡ್ ಬರ್ತಾ ಇದೀವಿ, ಅವರ ಆಕ್ಟಿಂಗ್ ಮಾಡೋ ಚಿತ್ರಗಳು ನೋಡಿದೀವಿ, ಅವ್ರು ಮಾಡಿದಂಥ ಟಿವಿ ಕಾರ್ಯಕ್ರಮ ನೋಡಿದ್ವಿ. ನಿಜವಾಗ್ಲೂ ಕನ್ನಡದ ಆಸ್ತಿ. ಅಂದ್ರೆ ಒಬ್ಬೊಬ್ರು ನಮ್ಮನ್ನ ಅಗಲಿದಾಗ ಅವ್ರದ್ದು ಕೆಲವ್ರದ್ದು ನಗು ನೆನಪಾಗುತ್ತೆ, ಕೆಲವ್ರದ್ದು ಇದೇನೋ ಅವ್ರದ್ದು. ಬಟ್ ಅಪರ್ಣ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಕನ್ನಡ, ನಮ್ಮ ಭಾಷೆ ನೆನಪಾಗೋದು. ಅದು ದೊಡ್ಡ ಸಾಧನೆ. ಅಂದ್ರೆ ಈ ಪ್ರಾಬ್ಲಮ್ ಬಗ್ಗೆ ನಮ್ಗೆ ಗೊತ್ತಿತ್ತು, ಈ ಸಮಸ್ಯೆ ಬಗ್ಗೆ ಸ್ವಲ್ಪ ತೊಂದರೆಯಲ್ಲಿ ಇದ್ರು ಅನ್ಸುತ್ತೆ. ಅಡ್ವಾನ್ಸ್ ಸ್ಟೇಜಲ್ಲಿ ಇತ್ತು ಅಂತ ಹೇಳಿದ್ರು ಮನೆಯವರು. ಸೊ ಅವರ ಆತ್ಮಶಾಂತಿ ಸಿಗಲಿ. ಒನ್ ಆಫ್ ದಿ ಫೈನೆಸ್ಟ್ ನಾವು ನೋಡಿರುವಂಥ ನಿರೂಪಕರಲ್ಲಿ ಅತಿ ಶ್ರೇಷ್ಠವಾದ ನಿರೂಪಕರು ಅಂದರೆ ಅಪರ್ಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.